ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹ್ಯಾನೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ರವಾದಿಂದ 10-15 ನಿಮಿಷದಲ್ಲಿ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಆಗಿ ಅಂದರೆ ದಿಢೀರಾಗಿ ಮಾಡ್ಬೋದು. ತುಂಬಾ ಈಸಿ ಮಾಡಲಿಕ್ಕೆ, ತುಂಬ ಕ್ರಿಸ್ಪಿ ಆಗಿರುತ್ತೆ. ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿಯನ್ನು ಜಜ್ಜಿ ತೆಗೊಂಡಿದ್ದೇನೆ. ಹಾಗೆ 1 ಕಾಯಿ ಮೆಣಸು, ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಹುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ತೆಗೊಂಡಿದ್ದೇನೆ. ಆಮೇಲೆ ನಾನಿಲ್ಲಿ 1 ಕಪ್ನಷ್ಟು ರವೆಗೆ 2 ಕಪ್ನಷ್ಟು ನೀರು ಹಾಕ್ತಾ ಇದ್ದೇನೆ. ನೋಡಿ, ನೀರು ಬಿಸಿಗೆ ಇಡುವಾಗ ಅದಕ್ಕೆ ಸ್ವಲ್ಪ ಶುಂಠಿ ಜಜ್ಜಿರ್ತೇವಲ್ಲ ಅದು, ಕಾಯಿ ಮೆಣಸು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಜೀರಿಗೆ, ಮೆಣಸಿನ ಹುಡಿ, ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬರಬೇಕು. ಆಮೇಲೆ ರವೆ ಹಾಕಬೇಕು, ಸಜ್ಜಿಗೆಯನ್ನು. ಆಮೇಲೆ ನಾನಿಲ್ಲಿ 1 ಕಪ್ನಷ್ಟು ಸಜ್ಜಿಗೆ ಹಾಕ್ತಾ ಇದ್ದೇನೆ. 1 ಕಪ್ ಸಜ್ಜಿಗೆಗೆ 2 ಕಪ್ ನೀರು ಹಾಕಿದರೆ ಸಾಕಾಗತ್ತೆ. 1:2 ಆಯಿತಾ. ನೋಡಿ, ಈ ಥರ ನೀವು ನೋಡ್ಬೋದು. ಮಿಕ್ಸ್ ಮಾಡ್ತಾ ಇರಿ, ಗಟ್ಟಿ ಆಗುತ್ತಾ ಬರುತ್ತೆ. ನಾವು ಈ ವಡವನ್ನು ದಿಢೀರನೇ ಮಾಡ್ಬೋದು. ಮೊಸರು ಕೂಡ ಹಾಕಬೇಕು ಅಂತ ಇಲ್ಲ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ಬೋದು, ನೋಡಿ ಇಲ್ಲಿ ಗಟ್ಟಿ ಆಗ್ತಾ ಬರುತ್ತೆ. 1 ಕಪ್ ರವೆಗೆ 2 ಕಪ್ ನೀರು ಸಾಕಾಗತ್ತೆ ಆಯಿತಾ. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಈ ಥರ ಆಗುವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಅದನ್ನು ತೆಗೆದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಆಮೇಲೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ನಾನು ಕೊಕೊನೆಟ್ ಆಯಿಲ್ ಹಾಕಿದ್ದೇನೆ. ಎಣ್ಣೆ ಹಾಕಿದರೆ ಚೆನ್ನಾಗಿ ಬರುತ್ತೆ, ನಮಗೆ ವಡೆ ಶೇಪ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. 1.5 ಟೇಬಲ್ ಸ್ಪೂನಷ್ಟು ಸಾಕಾಗತ್ತೆ. ಎಣ್ಣೆ ಹಾಕಿ ಆದಮೇಲೆ ಈ ಥರ ಫುಲ್ ಪ್ರೆಸ್ ಮಾಡಿ ಆಯಿತಾ. ನೋಡಿ, ಆಮೇಲೆ ವಡೆ ಮಾಡಲಿಕ್ಕೆ ಈ ಥರ ಸ್ವಲ್ಪ ಸ್ವಲ್ಪ ತೆಗೆದು ಒಂದು ಸಣ್ಣ ಸಣ್ಣ ಬಾಲ್ ಶೇಪಲ್ಲಿ ಒಮ್ಮೆ ಮಾಡಿ ಫಸ್ಟಿಗೆ. ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ 2 ಕೈ ಕೂಡ ಒಂಥರ ಪ್ರೆಸ್ ಮಾಡಿ ಈ ಥರ. ಆಮೇಲೆ ಮಿಡ್ಲಲ್ಲಿ ಒಂದು ಹೋಲ್ ಮಾಡಿದರೆ ಆಯಿತು. ತುಂಬಾ ಈಸಿ ಮಾಡಲಿಕ್ಕೆ, ಬಹಳ ಬೇಗನೆ ಮಾಡ್ಬೋದು. ಸೇಮ್ ಉದ್ದಿನ ಬೇಳೆದು ವಡೆ ಮಾಡ್ತೇವಲ್ಲ ಅದಕ್ಕಿಂತಲೇ ತುಂಬಾ ಟೇಸ್ಟ್ ಆಗಿರುತ್ತೆ. ಚಟ್ನಿ ಹಾಗೆ ಸಾಸಿಗೆಲ್ಲ ತಿಂದು ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ನಾನು ಇಲ್ಲಿ ಒಂದು ತೋರಿಸಿದ್ದೇನೆ, ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ. ಒಂದು ಕಪ್ ರವಾದಲ್ಲಿ ಟೋಟಲ್ ಆಗಿ ಒಂದು 16-17 ವಡೆ ಮಾಡ್ಬೋದು. ಈ ರವಾದಿಂದ ಮಾಡಿರೋದ್ರಿಂದ ಯಾವುದೇ ಇಲ್ಲಿ ನಾವು ನೆನೆಸಬೇಕು ಅಂತ ಇಲ್ಲ, ಡೈರೆಕ್ಟಾಗಿ ದಿಢೀರನೇ ಮಾಡ್ಬೋದು, ಮೊಸರು ಇಲ್ಲದೇವೆ. ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಈಗ ಎಲ್ಲ ವಡೆ ಶೇಪ್ ಮಾಡಿ ಆಗಿದೆ. ಆಮೇಲೆ ಒಂದು ಬಾಣಲೆಗೆ ಎಷ್ಟು ಬೇಕು ನಮಗೆ ಅಷ್ಟು ಎಣ್ಣೆ ಹಾಕಬೇಕು. ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಬೇಕು, ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸಿ. ಆಮೇಲೆ ವಡೆ ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡಿದ್ರಾಯಿತು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ಹಾಕ್ಬೋದು. ಒಮ್ಮೆ ಹಾಕುವಾಗ 4-5 ಹಾಕ್ಬೋದು. ನಾನಿಲ್ಲಿ ಮೊದಲಿಗೆ 4 ಹಾಕ್ತಾ ಇದ್ದೀನಿ. ಒಂದು ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಮಾಡಬೇಕು. ಹಾಗಾಗಿ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಇಡಿ, ಆಮೇಲೆ ಈ ಥರ ಮಾಡಿ. ಆಮೇಲೆ ಇನ್ನೊಂದು ಸೈಡ್ ಕೂಡ ರೋಸ್ಟ್ ಮಾಡಲಿಕ್ಕೆ ಟರ್ನ್ ಮಾಡಿ ಹಾಕಿ, ಹಾಗೆ ಮಾಡ್ತಾ ಇರಿ ಆಯಿತಾ. ತುಂಬ ಕಾಯಿಸಬೇಡಿ, ಅದು ಗಟ್ಟಿ ಆಗತ್ತೆ. ಕೆಲವರಿಗೆ ತುಂಬ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ, ಕೆಲವರಿಗೆ ಮೀಡಿಯಮ್ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಲರ್ ಬರುವಾಗ ಇನ್ನೊಂದು ಸೈಡ್ ಕೂಡ ಹಾಕಿ, ಇನ್ನೊಂದು ಸೈಡ್ ಕೂಡ ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ತೆಗೀರಿ ಆಯಿತಾ. ತುಂಬ ಕಾಯಿಸಲಿಕ್ಕೆ ಹೋಗಬೇಡಿ, ಅಂದರೆ ತುಂಬ ರೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ.
ನೋಡಿ ಈಗ ಇದು ಫ್ರೈ ಆಗಿದೆ, ಇನ್ನು ತೆಗೆಯುವ. ಬೇರೆ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಸೇಮ್ ಎಣ್ಣೆ ಕಾಯಿಸಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಾಕಿದರೆ ಆಯಿತು. ನಾನಿದು ಸೆಕೆಂಡ್ ಟೈಮ್ ಹಾಕ್ತಾ ಇದ್ದೀನಿ. ಇದು ಬಹಳ ಬೇಗನೆ ಮಾಡ್ಬೋದಲ್ವಾ, ಮೊಸರು ಕೂಡ ಬೇಡ, ಹಾಗೆ ಮನೆಯಲ್ಲಿರುವ ಈಸಿ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡಲಿಕ್ಕಿರೋದು. ನೋಡಿ ನಮ್ಮದು ರವಾ ವಡೆ ರೆಡಿ ಆಗಿದೆ. ಇದಕ್ಕೆ ಚಟ್ನಿ ಅಥವಾ ಸಾಸಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಆಯಿತಾ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.